ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಆಲೂ ಗೋಬಿ ಚೆನ್ನ ಮಸಾಲಾನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಟೇಸ್ಟಿಯಾಗಿ ಚೆನ್ನ ಮಸಾಲಾನ ಹೇಗ್ ಮಾಡೋದು ಅಂತ ನೋಡೋಣ ಇವತ್ತು. ಮೊದಲನೇದಾಗಿ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಉಪಯೋಗಿಸ್ಬೇಕು. ಇದಕ್ಕೆ ಎಣ್ಣೆಯನ್ನ ಹಾಕೊಂಡು ನಂತರ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟನ್ನು ಹಾಕಿ ಚಟಪಟ ಅಂತ ಸಿಡಿಸ್ಬೇಕು. ಸಿಯೋ ತರ ಎಲ್ಲ ಮಾಡ್ಕೊಬಾರ್ದು. ನಾವು ಅದಾದ್ಮೇಲೆ ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿ ಮತ್ತೆ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದು ಮಷಿ ಆಗ್ಬೇಕು, ಅಂದ್ರೆ ಸಾಫ್ಟ್ ಆಗ್ಬೇಕು. ಅಲ್ಲಿ ತನಕ ನಾವು ಈರುಳ್ಳಿ ಟೊಮೊಟೊನ ಎಣ್ಣೆ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಸಾಲ್ಟ್ ಅನ್ನ ನಾವು ನಿಧಾನಕ್ಕೆ ಹಾಕಬೇಕು, ಬಿಕಾಸ್ ಅದು ಎಣ್ಣೆ ಅಂಶದಿಂದ ನೀರಿನ ಅಂಶಕ್ಕೆ ಟರ್ನ್ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಈರುಳ್ಳಿ ಟೊಮೊಟೊನ ಕೈ ಆಡಿಸ್ಕೊಳ್ತಾನೆ ಇರಬೇಕು. ಅದಾದ್ಮೇಲೆ ಅದು ಫ್ರೈ ಆಗಿದೆ, ಸಾಫ್ಟ್ ಆಗಿದೆ ಅಂತ ಅನ್ಸಿದ್ಮೇಲೆ ನಾವು ಮುಂದಿನ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ತಾ ಹೋಗ್ಬೇಕು. ಇದಕ್ಕೆ ನಾನು ಇವತ್ತು ಇಲ್ಲಿ ವಿಶೇಷವಾಗಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿಲ್ಲ. ಬೆಳ್ಳುಳ್ಳಿನ ನಾನು ಇಲ್ಲಿ ಜಜ್ಜಿ ಬಿಟ್ಟು ಹಾಕ್ತಾ ಇದ್ದೀನಿ. ಪೇಸ್ಟ್ ಹಾಕಿದ್ರೆ ಬೇರೆ ರುಚಿ ಬರುತ್ತೆ, ಮತ್ತೆ ಜಜ್ಜಿ ಹಾಕೋದ್ರಿಂದ ಬೇರೆ ರುಚಿ ಬರುತ್ತೆ. ಅದಕ್ಕೆ ಇವತ್ತು ಶುಂಠಿ ಬೆಳ್ಳುಳ್ಳಿ ಎರಡನ್ನು ಜಜ್ಜಿ ಹಾಕ್ತಾ ಇದ್ದೀನಿ. ಅದು ಒಂಥರ ನಾಟಿ ಸ್ಟೈಲ್ ಅಲ್ಲಿ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ರಾ ತರಾನು ಇರುತ್ತೆ, ತಿನ್ನೋದಕ್ಕೂ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅದಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿಣನ ಉಪಯೋಗಿಸ್ತಾ ಇದ್ದೀನಿ. ಅರಿಶಿಣ ಹಾಕೋದ್ರಿಂದ ಇಲ್ಲಿ ನಮಗೆ ಕಲರ್ ಕೂಡ ಸಿಗುತ್ತೆ, ಜೊತೆಗೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ನ ಸಾಲ್ಟ್ ನ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ತದನಂತರ ಉಪ್ಪು ಮತ್ತು ಅರಿಶಿಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪೂನ್ ಇಂದ ನಾನು ತುಂಬಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ಸಣ್ಣ ಉರಿಲಿ ಇಟ್ಕೊಂಡು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು, ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ. ಸೊ ಅದಾದ್ಮೇಲೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ನಾಟಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನಾನು ಇಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ 1/4 kg ಅಂದ್ರೆ ನನಗೆ 1 ಕಪ್ ಆಗ್ತು. ಸಣ್ಣದರಲ್ಲಿ 1 ಕಪ್ ಆಗುವಷ್ಟು ಚೆನ್ನನ ಹಾಕ್ತಾ ಇದ್ದೀನಿ. ಅದು ಹಾಕಿದ್ಮೇಲೆ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಇದನ್ನು ಕೂಡ ಎಣ್ಣೆ ಮತ್ತು ತುಪ್ಪದ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಎಲ್ಲ ಆದ್ಮೇಲೆ ನಾನು ಇವತ್ತು ಇದ್ರ ಜೊತೆಗೆ ಗೋಬಿಯನ್ನ ಹಾಕ್ತಾ ಇದ್ದೀನಿ. ಹೂಕೋಸನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು, ಹೂಕೋಸು ಮತ್ತೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಆಲೂಗಡ್ಡೆ ಎರಡನ್ನು ಕೂಡ ಉಪಯೋಗಿಸ್ತಾ ಇದ್ದೀನಿ. ಇದು ಕೂಡ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ಚೆನ್ನ ಜೊತೆಗೆ ಗೋಬಿ ಮತ್ತು ಆಲೂಗಡ್ಡೆ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಅದ್ಭುತವಾಗಿ ಬರುತ್ತೆ. ಇದನ್ನ ನೀವು ಮಿಸ್ ಮಾಡ್ದೇನೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸಿ. ನನಗಂತೂ ನೀವು ಥ್ಯಾಂಕ್ಸ್ ಹೇಳೋದನ್ನ ಮರೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಫ್ರೈ ಆದ್ಮೇಲೆ ಸ್ವಲ್ಪ ಟೈಮ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ಬೇಕು. ಅದಾದ್ಮೇಲೆ ಬೆಂದಿದೆ ಅಂತ ಗೊತ್ತಾದ ನಂತರ ಲಿಡ್ನ ಓಪನ್ ಮಾಡಿ ಇಲ್ಲಿ ವೆಜಿಟೇಬಲ್ ಸಾಂಬಾರ್ ಪೌಡರ್ನ 2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ 2 ಸ್ಪೂನ್ ಅಚ್ಚ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಇದು ಕೂಡ ರೆಡಿಮೇಡ್ ಅಚ್ಚ ಖಾರದ ಪುಡಿ. ನಾನಿಲ್ಲಿ ಉಪಯೋಗಿಸ್ತಾ ಇರೋದು MTRದು. ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸಣ್ಣಗೆ ಹೆಚ್ಚಿ ಎತ್ತಿಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಸೊಪ್ಪನ್ನ, ಅದನ್ನ ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಜಾಸ್ತಿನೇ ಹಾಕ್ತಾ ಇದ್ದೀನಿ. ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ನಾವಿಲ್ಲಿ ಸ್ವಲ್ಪ ನೀರನ್ನ ನೋಡ್ಕೊಂಡು ನಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟಕ್ಕೆ ನೀರನ್ನ ಅಳತೆ ನೋಡ್ಕೊಂಡು ಹಾಕಬೇಕು. ನಾನಿಲ್ಲಿ ಅರ್ಧ ಬಾಟಲ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ಆ ನೀರನ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಚೆನ್ನ ಮಸಾಲ ತಿನ್ನೋದಕ್ಕೆ ಸಿದ್ಧವಾಗುತ್ತೆ. ಇದಂತೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ
ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಧನ್ಯವಾದಗಳು ಎಲ್ಲರಿಗೂ.